ನಮಸ್ಕಾರ ಇಲ್ಲ ನಮ್ಮ ದೋಸ್ತರಿಗೆ. ಸೊ ಮೊದಲನೇದಾಗಿ ಈ ವರ್ಷದ ಅಂದರೆ 2024ರ ಒಂದು ಮೊದಲನೆಯ ವಿಡಿಯೋ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ತುಂಬ ದಿನಗಳಿಂದ ವಿಡಿಯೋ ಮಾಡೋದನ್ನು ನಿಲ್ಲಿಸಿದ್ದೆ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ. ಸೊ ಮತ್ತೆ ಒಂದು ಯೂಟ್ಯೂಬಲ್ಲಿ ಹೊಸ ವಿಡಿಯೋಗಳನ್ನು ನಾನು ಈ ವರ್ಷದಿಂದ ಪ್ರಾರಂಭಿಸುತ್ತಿದ್ದೇನೆ. ಸೊ ಇಷ್ಟು ದಿನ ಹೇಗಿತ್ತು ನಿಮ್ಮ ಸಪೋರ್ಟ್ ಮುಂದೆ ಕೂಡ ಇದೇ ರೀತಿಯಾಗಿರಲಿ ಅಂತೇಳಿ ನನ್ನ ಒಂದು ಚಿಕ್ಕ ಬೇಡಿಕೆ. ಸೊ ಇವತ್ತೊಂದು ಹೊಸ ಒಂದು ಅಪ್ಡೇಟೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಸೊ ಅದೇನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ, ಅದು ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಸಹ ಒಂದು ಗ್ಯಾರಂಟಿಯಾಗಿ ನಮಗೆ ಆಲ್ರೆಡಿ ಇದನ್ನು ನಾವು ಇದರ ಬಗ್ಗೆಯೇ ಸಾಕಷ್ಟು ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ನೋಡಿದ್ದೇವೆ. ಅಥವಾ ಹೊಸದಾಗಿ ರೇಷನ್ ಕಾರ್ಡನ್ನು ತೆಗೆದುಕೊಂಡವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅವರು ಕೂಡ ಮಾಸಿಕವಾಗಿ 2,000 ರೂಗಳನ್ನು ಪಡೆಯಬಹುದಾಗಿದೆ ಅಂತ ಹೇಳಿ ನಮಗೆ ಇದು ಗ್ರಾಮವನ್ನು ಕೆಲವು ಸಿಬ್ಬಂದಿಗಳು ಈ ಒಂದು ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಸೊ ತಿದ್ದುಪಡಿಗಳಿಗೂ ಸಹ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಮತ್ತು ಹೊಸದಾಗಿ ಅರ್ಜಿಗಳನ್ನು ಸಹ ಸ್ವೀಕರಿಸುತ್ತಿದ್ದಾರೆ. ಸೊ ಇದರಿಂದ ಮತ್ತೆ ಈ ಹಿಂದೆ ಅರ್ಜಿ ಸಲ್ಲಿಸಿ ತಾಂತ್ರಿಕ ದೋಷದಿಂದ ಸ್ಟಾಪ್ ಆದಂತಹ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆಯನ್ನು ಹೊಂದಿದ್ದು ಸಹ ಅವರ ಖಾತೆಗೆ ಹಣ ಜಮಾ ಆಗದೇ ಇದ್ದುದರಿಂದ ಅವುಗಳೆಲ್ಲಗಳನ್ನು ತಾಂತ್ರಿಕ ಸಮಸ್ಯೆಯನ್ನು ನಿವಾರಣೆ ಮಾಡಿ ಈ ಒಂದು ಗ್ರಾಮನಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಮತ್ತೆ ನಾವು ಪ್ರತಿ ತಿಂಗಳು 2,000 ರೂಗಳನ್ನು ಪಡೆಯಬಹುದು ಅಂತೇಳಿ ಗ್ರಾಮನ್ ಸಿಬ್ಬಂದಿಗಳು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಇದರಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಂದರೆ ಮನೆಯ ಯಜಮಾನಿಯ ಖಾತೆಗೆ ನೇರವಾಗಿ 2,000 ರೂಗಳು ಜಮಾ ಆಗುತ್ತೆ. ಸೊ ಇದನ್ನು ಗ್ರಾಮೋನ್ ಕೇಂದ್ರದಲ್ಲಿ ಹೋಗಿ ನಾವು ತಿದ್ದುಪಡಿಯನ್ನು ಮಾಡಿಸ್ಬೇಕಾಗತ್ತೆ. ಸೊ ಆದಂತಹ ಪ್ರಮುಖ ದಾಖಲಾತಿಗಳು ಒಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಮನೆಯ ಯಜಮಾನಿಯ ಗಂಡನ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು. ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಬೇಕು. ಬ್ಯಾಂಕ್ ಖಾತೆಯ ಪ್ರತಿ ಅಂದರೆ ಜೆರಾಕ್ಸ್ ಬೇಕಾಗುತ್ತೆ. ಸೊ ಇಷ್ಟು ತೆಗೆದುಕೊಂಡು ನಾವು ಗ್ರಾಮೋನ್ ಕೇಂದ್ರಗಳಿಗೆ ಭೇಟಿ ನೀಡಿ ನಮ್ಮ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ತದನಂತರ ಇದು ಯಾರಿಗೆ ಅಪ್ಲೈ ಆಗೋದಿಲ್ಲ ಅಂದರೆ ಮನೆಯ ಯಜಮಾನಿಯ ಅಂದರೆ ಪತಿಯು GST ರಿಟರ್ನ್ಸ್ ಅಥವಾ ತೆರಿಗೆ ಪಾವತಿದಾರರಾಗಿದ್ದರೆ ಈ ಒಂದು ಯೋಜನೆಯು ನಿಮಗೆ ಕನ್ಸಿಡರ್ ಆಗಲ್ಲ. ನೀವು ಈ ಯೋಜನೆಗೆ ಅನರ್ಹರಾಗಿರ್ತೀರಿ. ಸೊ ಅದರಿಂದ ಆಹಾರ ಸರಬರಾಜು ಇಲಾಖೆಯಿಂದ ನೀಡಿರುವಂತಹ ಅಂತ್ಯೋದಯ ಕಾರ್ಡ್, APL ಕಾರ್ಡ್ ಮತ್ತು BPL ಕಾರ್ಡ್, ಈ ಕಾರ್ಡಿನವರು ಏನಿದ್ದಾರೆ ಸೊ ಇವರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ನೇರವಾಗಿ ಸಲ್ಲಿಸಬಹುದಾಗಿದೆ. ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿ ಬ್ಯಾಂಕ್ ಖಾತೆಯಲ್ಲಿ ಈ KYC ಮಾಡಿಸಿ ಅದೇನಾದರೂ ತಾಂತ್ರಿಕ ದೋಷವಾಗಿದ್ದರೆ ಇದನ್ನು ಸಹ ನಾವು ಗ್ರಾಮೋನ್ನಲ್ಲಿ ಸರಿಪಡಿಸಿಕೊಳ್ಳಬಹುದಾಗಿದೆ. ಸೊ ಇಷ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಬಗ್ಗೆ ಒಂದು ಹೊಸ ಅಪ್ಡೇಟ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸೊ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮ ಇದು ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ನಿರಂತರವಾಗಿ ವಿಡಿಯೋಗಳು ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು.